ಇಂದು ನಮ್ಮ ಶಾಲೆಯಲ್ಲಿ ಎಕೋ ಕ್ಲಬ್ನಿಂದ ವರ್ಷದುದ್ದಕ್ಕೂ ಕೂಡ ಹಲವಾರು ಚಟುವಟಿಕೆಗಳನ್ನು ಆಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಎಕೋ ಕ್ಲಬ್ನ ಒಂದು ಪ್ರಮುಖ ಚಟುವಟಿಕೆಯಲ್ಲಿ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮ ಅನ್ನೋ ಒಂದು ಟಾಪಿಕ್ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಮುಖ್ಯವಾಗಿ 4 ಟಾಪಿಕ್ಗಳನ್ನ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಷೇಧ ಮಾಡ್ತಕ್ಕಂಥದ್ದು, ಜಾಗತಿಕ ತಾಪಮಾನದ ಏರಿಕೆ ಅನ್ನೋ ಒಂದು ಟಾಪಿಕ್ಕು. ಈ ಒಂದು ವಿಷಯಗಳ ಬಗ್ಗೆ ನಾವು ಯಾಕೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು, ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಯಾವ್ಯಾವು, ಮತ್ತು ದಿನೇ ದಿನೇ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಪ್ರಸ್ತುತ ಏನೇನು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ಹಾಗೆ ನಾವೇನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಿದ್ದೀವಲ್ಲ, ಏನು ಪ್ರಕೃತಿಯ ವಿಕೋಪಗಳನ್ನ ಕಾಣ್ತಾ ಇದ್ದೀವಲ್ಲ, ಇದಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋ ಎಲ್ಲ ವಿಷಯಗಳನ್ನು ಕೂಡ ತುಂಬ ಸವಿಸ್ತಾರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ನರಸಿಂಹರಾಜು ಸರ್ ಅವರು. ಇವರು ತುರುವೇಕೆರೆ ತಾಲೂಕು ಕುರುಬರಹಳ್ಳಿಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಕ್ಕಳೇ. ಪ್ರಸ್ತುತ ಅದಕ್ಕೂ ಮೊದಲು ಕೂಡ ANN ಟ್ಯುಟೋರಿಯಲ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಮಕ್ಕಳಿಗೆ ಏನು ಟ್ಯೂಷನ್ ಅಂತ ಹೇಳ್ತೀವಲ್ಲ, ಟ್ಯೂಷನನ್ನು ಮಾಡೋದ್ರ ಮೂಲಕ ಅದರಲ್ಲೂ ಮುಖ್ಯವಾಗಿ NMMS ತರಗತಿಗಳನ್ನು ಮತ್ತು 10ನೇ ಕ್ಲಾಸ್ ಮಕ್ಕಳಿಗೆ NTSC ತರಗತಿಗಳನ್ನು ತಗೊಂಡು ತುಂಬ ಚೆನ್ನಾಗಿ ಮಕ್ಕಳನ್ನು ಪ್ರಿಪೇರ್ ಮಾಡಿ ಶೈಕ್ಷಣಿಕ ಮಾರ್ಗದರ್ಶಕರಾಗಿ ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ. ಮತ್ತು ನಮ್ಮ ಶಾಲೆಗೂ ಕೂಡ ಹಲವು ವರ್ಷಗಳಿಂದ ನಿಖಿಡವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೂ ಕೂಡ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಎಕೋ ಕ್ಲಬ್ನಲ್ಲಿ ಇವತ್ತು ನಡೆತಕ್ಕಂತಹ ಶೈಕ್ಷಣಿಕ ಒಂದು ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ನರಸಿಂಹರಾಜು ಸರ್ ಅವರು ವಿಜ್ಞಾನ ಶಿಕ್ಷಕರು, ಕುರುಬರಹಳ್ಳಿ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಇವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪಾತಣ್ಣ ಸರ್ ಅವರಿಂದ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಂದ ಹಾಗೂ 9ನೇ ತರಗತಿ ಏನು ಎಕೋ ಕ್ಲಬ್ ಮೆಂಬರ್ಸ್ ಅಂತ ಮಾಡ್ಕೊಂಡಿದ್ದೀವಲ್ಲ, ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿನಿಯರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಮಗೆ ತುಂಬ ಪ್ರೋತ್ಸಾಹವನ್ನು ಕೊಟ್ಟು ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪಾತಣ್ಣ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಗೀತ ಶಿಕ್ಷಕರು ಕೂಡ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರ್ತಾರೆ. ಹಾಗಾಗಿ ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಅಥವಾ ಕೇಂದ್ರ ಬಿಂದುಗಳು ಅಂತಂದ್ರೆ 9ನೇ ತರಗತಿಯ ಮಕ್ಕಳು. ಎಲ್ಲ ಮಕ್ಕಳು ಕೂಡ ಹಾಜರಿದ್ದೀರಾ. ದಯಮಾಡಿ ನಿಮ್ಮಲ್ಲಿ ಏನು ಒಂದು ಕೋರಿಕೆ ಅಂತಂದ್ರೆ, ಶ್ರೀಯುತರು ಸಾಕಷ್ಟು ಸಂಪನ್ಮೂಲವನ್ನ ಪಾಂಡಿತ್ಯವನ್ನ ಗಳಿಸ್ಕೊಂಡಿದ್ದಾರೆ. ಅವರಲ್ಲಿ ಏನು ಹೇಳ್ತಾರಲ್ಲ ಎಲ್ಲ ವಿಷಯಗಳನ್ನ ಕೂಡ ಕರೆಕ್ಟಾಗಿ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಏನಿದೆಯಲ್ಲ ಅದನ್ನು ನೋಟ್ಬುಕ್ಕಲ್ಲಿ ಅದನ್ನು ನೋಟ್ ಮಾಡ್ಕೊಳ್ಳಿ. ಯಾರು ಕೂಡ ದಯಮಾಡಿ ಗಲಾಟೆ ಮಾಡ್ತಕ್ಕಂಥದ್ದು, ತೊಂದರೆಯನ್ನು ಕೊಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಮಕ್ಕಳೇ. ಈ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಕರ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ, ಈ ಒಂದು ಕುಂಡದಲ್ಲಿರ್ತಕ್ಕಂಥ ಸಸ್ಯಕ್ಕೆ ನೀರನ್ನು ಹಾಕೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಮುಖ್ಯ ಶಿಕ್ಷಕರು ಮತ್ತು ನರಸಿಂಹರಾಜು ಸರ್ ಅವರನ್ನು ಕೇಳ್ಕೊಳ್ತೀನಿ. ಸಸ್ಯಕ್ಕೆ ನೀರನ್ನು ಹಾಕೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಸಹಕರಿಸಿದಂಥ ಮುಖ್ಯ ಶಿಕ್ಷಕರಿಗೆ ಹಾಗೂ ನರಸಿಂಹರಾಜು ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ಈ ವೇದಿಕೆಯನ್ನು ಶ್ರೀಯುತರಿಗೆ ಬಿಟ್ಟುಕೊಡುತ್ತೇನೆ. ದಯಮಾಡಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಿ, ಯಾರೂ ಕೂಡ ಗಲಾಟೆಯನ್ನು ಮಾಡಬಾರದು. ಎಲ್ಲರಿಗೂ ತುಂಬ ಅದ್ಭುತವಾಗಿ ವಿಷಯಗಳನ್ನ ತಿಳಿಸ್ತಾರೆ.
ಅರ್ಥ ಆಯ್ತಲ್ಲ? ಎಷ್ಟು ಚೆನ್ನಾಗಿ ಸ್ಟಾರ್ಟಿಂಗಲ್ಲೇ ನಿಮಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ತುಂಬ ನಿಶ್ಶಬ್ದವಾಗಿ ಕೂತ್ಕೋಬೇಕು, ಶಿಸ್ತಾಗಿ ಕೂತ್ಕೋಬೇಕು. ನೀವು ಈಗಾಗಲೇ ನರಸಿಂಹರಾಜ್ ಸರ್ ಹೇಳ್ದಾಗೆ ನೀವು 9th ಅಲ್ಲ 10th ಮಕ್ಕಳು 10th ಇನ್ನೇನು ಕಾಲು ಇಡಬೇಕಷ್ಟೇ. ನಾಳೆ ಬಾಗಿಲವರೆಗೂ ಬಂದುಬಿಟ್ಟಿದ್ದೀವಿ. ತುಂಬ ಸೀರಿಯಸ್ ಆಗಿರ್ಬೇಕು. ರೀಸೆಂಟಾಗಿ ಕೂತ್ಕೊಂಡು ಏನು ಹೇಳ್ತಾರೆ ಅಂತ ಮಾಡಿಸ್ಬೋದು.